ಮೇಡಮ್ ಬಜೆಟ್ಗೆ ಅತ್ಯಂತ ನೀರಸ ಅಭಿವೃದ್ಧಿ ಶೂನ್ಯ ದೂರದೃಷ್ಟಿ ಇಲ್ಲದೆ ಇರುವಂತಹ ಬಜೆಟ್. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇಷ್ಟು ನಾವು ಬಹಳ ಇವರು 15 ವರ್ಷದಿಂದ ಬಜೆಟ್ ಮಂಡಿಸಿದವರು ಜನ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು, ಆದರೆ ಅತ್ಯಂತ ನೀರಸವಾಗಿದೆ. ಇನ್ನೊಂದು ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ, ಅವರು ಒಂದು ಸಾಂವಿಧಾನಿಕವಾಗಿ ಒಂದು ಪವಿತ್ರ ಇರುವಂತಹ ಈ ಒಂದು ಬಜೆಟ್ ಅದನ್ನ ಅವರು ಭಾಷಣ ತರ ಮಾಡ್ತಾ ಇದ್ದಾರೆ. ಆ ಬಜೆಟ್ ಅನ್ನೋದು ಹೇಗಿರ್ಬೇಕಂತ ಹೇಳಿದ್ರೆ, ನೋಡಿ ಈಗ ನಾವು ಡಿಬೇಟು ಮಾಡಲ್ಲ, ಒಂದೊಂದು ಪಾಯಿಂಟ್ ಕಿವಿಯಾಗಿ ಕೇಳಿಸ್ಬೇಕು, ಅದು ಭಾಷಣ ತರ ಮಾಡ್ತಾ ಇದಾರೆ. ಅವ್ರು ಇಷ್ಟು ವರ್ಷ ಅವ್ರು ಮಾಡಿದ್ದಾರೆ, ಅದರಲ್ಲಿ ಏನು ಇಲ್ಲ ಅದನ್ನೇ ವಿಸ್ತರಿಸ್ತಾ ಇದಾರೆ. ಮತ್ತೆ ಮತ್ತೆ ಕೇಂದ್ರಕ್ಕೆ ಹೇಳ್ತಾ ಇದಾರೆ. ಮತ್ತೆ ಒಂದು ಬೇಜಾರಾಗುವ ವಿಷಯ ಏನಂದ್ರೆ 5300 ಕೋಟಿ ಭದ್ರಾ ಬಗ್ಗೆ ಇವತ್ತು ಮತ್ತೆ ಮಾತಾಡಿದ್ದಾರೆ. 5300 ಕೋಟಿ ಭದ್ರಾ ಕೊಟ್ಟಿರೋದು, ನಾವು ರಾಷ್ಟ್ರೀಯ ಯೋಜನೆ ಕೊಟ್ಟಿರೋದು ನಿಜ, ಅದಕ್ಕೆ 50% ರಾಜ್ಯದ ಪಾಲು ಇದೆ ಅನ್ನೋದನ್ನ ಇವರು 15 ಬಜೆಟ್ ಮಂಡಿಸಿದವರಿಗೆ ಗೊತ್ತಿದೆ. ಆದ್ರೂ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಈ ಬಜೆಟ್ ಅಲ್ಲೂ ಅವರು ಇದೇ ತರ ಮಾತಾಡ್ತಾ ಇದಾರೆ. ಅದು ಗೊತ್ತಾಗ್ತಿದೆ ಜನರಿಗೆ. ಈಗ ಭದ್ರಾ ಯೋಜನೆ 5300 ರಾಷ್ಟ್ರೀಯ ಯೋಜನೆ ಹೌದಲ್ವಾ ಲಾಸ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ರಾಜ್ಯದ ಪಾಲು ಇವರು ಇಲ್ಲಿ ಕೊಡ್ಬೇಕಲ್ವಾ? ರಾಜ್ಯದಲ್ಲಿ ಖಜಾನೆ ಖಾಲಿ ಇದೆ, ಎಲ್ಲಾ ಖಾಲಿ ಇದೆ, ಏನಿಲ್ಲ. ಏನು ಇಲ್ಲದಿದ್ರು ಈ ತರ ಸುಮ್ಮನೆ ಆದ್ರೂ ನೋಡಿ, ಅವರು ಎಂದು ಹೇಳಿದರೆ 2,63,000 ಕೋಟಿ ರಾಜಸ್ವ ಸಂಗ್ರಹ ಮಾಡ್ತೀನಿ ಅಂತ ಹೇಳಿದ್ರು. ಮೊನ್ನೆ ಮಧ್ಯಂತರ ಬಜೆಟ್ ಅಲ್ಲೂ 2,38,00,000 ರಾಜಸ್ವ ಸಂಗ್ರಹ ಮಾಡ್ತೀನಿ ಅಂತ ಹೇಳಿದ್ರು. ಆ 2,38,00,000 ಆಯವ್ಯಯಕ್ಕೆ ಅದು ಬೇಕಾಗಿರೋದು ಓನ್ಲಿ ಕೇವಲ ಈ ಸ್ಯಾಲರಿ ಕೊಡಕ್ಕೆ ಮಿನಿಮಮ್ ಖರ್ಚುಗಳಿಗೆ. ಅದೇ ಅವರು ಕಲೆಕ್ಟ್ ಮಾಡಿದ್ರು ಜನವರಿ ಹೊರಗಡೆ 1,61,000 ಕೋಟಿ. ಇನ್ನ ಒಂದು ತಿಂಗಳಲ್ಲಿ 2,38 ಕಲೆಕ್ಟ್ ಆಗ್ಬಿಡುತ್ತಾ? ಈಗ ಮತ್ತೆ ಹಾಕಿದ್ದಾರೆ 2,63,000 ಕೋಟಿ ಕಲೆಕ್ಟ್ ಆಗುತ್ತೆ ಅಂತ. ಅಂದ್ರೆ ಈ ಒಂದು ಸರ್ಪ್ಲಸ್ ಬಜೆಟ್ ನಾವು ಕೊರೋನಾ ಕಾಲಘಟ್ಟದಲ್ಲೂ ಕೂಡ ನಾವು ಈ ತರ ಒಂದು ವಿತ್ತೀಯ ಶಿಸ್ತನ್ನು ಕಾಪಾಡ್ಕೊಂಡು ಬಂದಿದೀವಿ. ವಿತ್ತೀಯ ಶಿಸ್ತನ್ನು ಮಾನ್ಯ ಸಿದ್ದರಾಮಯ್ಯನವರು ಉಲ್ಲಂಘಿಸಿದ್ದಾರೆ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ, 27,354 ಕೋಟಿ ವಿತ್ತೀಯ ಶಿಸ್ತು ಅವರು ಕೊಟ್ಟಿರುವ ಬಜೆಟ್ ಅಲ್ಲಿ. ನಾನು ಅವರು ಓದ್ಕೊಂಡು ಮಾತಾಡ್ಬೇಕಂತ ಹೇಳಿದ್ರು, ಅವಾಗದಿಂದ ಪ್ರತಿಯೊಂದು ಪಾಯಿಂಟ್ ಅನ್ನು ನಾನು ಅವರ 10 ಕಾಲಿಂದ ಇದುವರೆಗೆ ಮಾನ್ಯ ಸಿದ್ದರಾಮಯ್ಯವರು ಹೇಳಿದಾನೆ ಎಲ್ಲವನ್ನೂ ಕೇಳಿಸ್ಕೊಂಡು ಮಾತಾಡ್ತಿದ್ದೀನಿ ಸರ್. ಒಂದೊಂದು ಏನು ಹೇಳ್ತಾ ಇದ್ದೀನಿ ಶಬ್ದವನ್ನು ನೋಡ್ಕೊಂಡು ಕೇಳ್ಕೊಂಡೇ ಮಾತಾಡ್ತಿದ್ದೀನಿ. 27,354 ವಿತ್ತೀಯ ಕೊರತೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಮತ್ತೊಮ್ಮೆ ಹೇಳ್ತೀನಿ, 2,68,000 ರಾಜಸ್ವ ಸಂಗ್ರಹ ಹೇಳಿದಿರಾ. ಲಾಸ್ಟ್ ಟೈಮ್ 2,38 ಹೇಳಿದ್ರಲ್ಲೂ 1,61 ಅಷ್ಟೇ ಕಲೆಕ್ಟ್ ಆಗಿರೋದು. ಇನ್ನು ಒಂದು ತಿಂಗಳಲ್ಲಿ 2,38 ಆಗಲ್ಲ. ಇದನ್ನ ಜನರಿಗೆ ಅವರು ಮಾತಾಡುವಾಗ ಅವರು ಮಾತಾಡೋದ್ರಲ್ಲಿ ನಿಸ್ಸಿ ಮರಿದ್ದಾರೆ. ಜನ 1,00,00,000 ಕೋಟಿ ಇದನ್ನ ಸಾಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯದಿಂದ ಅವರು ಬರುವ ತನಕ ಇದಿರುವಂತಹ ಒಂದು ಇಷ್ಟು ವರ್ಷ ಒಂದು 15 ಇಷ್ಟು ಆಳಿದವರು ಮಾಡಿರೋದು 57,000 ಕೋಟಿ ಇದ್ದಾಗ ಅವರು 1 ಲಕ್ಷ ಮಾಡಿರೋದು ಅವರದೇ ಕೀರ್ತಿ. ಇವತ್ತು ಮತ್ತೆ ಈ ವರ್ಷಕ್ಕೆ 1,00,000 ಕೋಟಿ ಸಾಲ ಮಾಡ್ತಿದ್ದಾರೆ. ಆ 1,00,000 ಕೋಟಿ ಸಾಲ ಮಾಡ್ಕೊಂಡು ಇದನ್ನೆಲ್ಲವನ್ನು ಹೇಳ್ತಾ ಇದ್ದಾರೆ. ಬರೀ ಇದು ಹೇಳೋದಕ್ಕೆ ಮಾತ್ರ ಇರುತ್ತಾ, ಅಥವಾ ಹೇಳಿದ್ದೆಲ್ಲನ್ನು ನುಡಿದಂತೆ ನಡೆದಿದೀವಿ ಅಂತ ಒಂದು ಆಗ್ತಾ ಇರ್ತಾರೆ. ಯಾವಾಗ ನೋಡಿದ್ರು ನುಡಿದಂತೆ ನಡೆದಿದ್ದೀವಿ ಅಂತ. ಮತ್ತೊಮ್ಮೆ ಇದು ಅತ್ಯಂತ ನೀರಸ ಬಜೆಟ್, ಶೂನ್ಯ ಬಜೆಟ್, ದೂರದೃಷ್ಟಿ ಇಲ್ಲದಂತಹ ಬಜೆಟ್. ದರ್ಶನ್ ಇಲ್ಲಿ ನೋಡಿ, ರಾಜ್ಯದ ಸ್ವಂತ ತೆರಿಗೆಗಳ ವಿವರಗಳು 2024-25 ಆಯವ್ಯಯ ಅಂದಾಜುಗಳಲ್ಲಿ ಯಾವ್ಯಾವುದರಿಂದ ಎಷ್ಟೆಷ್ಟು ಬರುತ್ತೆ ನಮಗೆ ಅಂತ ಅಂದಾಜು ಮಾಡ್ಕೊಂಡಿರೋದು. ಇದು ಮೋಟಾರು ವಾಹನ 7%, ಅಂದರೆ ಅಲ್ಲಿ 13,000 ಕೋಟಿ ಮೋಟಾರು ವಾಹನದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಇತರೆ ಅಂತ ಬಂದಾಗ 2,368 ಕೋಟಿ 1%. ಅದು ನೋಂದಣಿ ಮತ್ತು ಮುದ್ರಾಂಕ, ನಾವು ಜಮೀನು ಅದು ಇದು ರಿಜಿಸ್ಟರ್ ಮಾಡಿಸ್ತೀವಲ್ವ ಆ ಇಲಾಖೆ ಕಡೆಯಿಂದ 26,000 ಕೋಟಿ, ಅಂದರೆ ಓವರಾಲ್ ಆಗಿ 14% ಬರುತ್ತದು. ರಾಜ್ಯ ಅಬಕಾರಿ ಕಡೆಯಿಂದ 38,525 ಕೋಟಿ, 20% ಅಷ್ಟು ಆದಾಯ ಅಬಕಾರಿ ಕಡೆಯಿಂದ. ವಾಣಿಜ್ಯ ತೆರಿಗೆ ಸೆಕ್ಟರ್ ಬಂದಾಗ ಇದರಲ್ಲಿ 1,10,000 ಕೋಟಿ ವಾಣಿಜ್ಯ ತೆರಿಗೆಗಳು, ಅಂದರೆ ಹೆಚ್ಚು ಕಡಿಮೆ 58% ಇಷ್ಟು ಬಳಿ ಇರತಕ್ಕಂಥ ಅಂದಾಜು. ವೆಚ್ಚದ್ದು ನಾನು ಮಾತಾಡ್ತೀನಿ. ಒಂದು ಬಜೆಟ್ ಅಂತ ಬಂದಾಗ ನಮಗೆ ಗೊತ್ತಿರುವಂತೆ ಭಾರತದಲ್ಲಿ ಐ ಥಿಂಕ್ ದೆಹಲಿ ಬಿಟ್ಟರೆ, ನನ್ನ ನಾಲೆಡ್ಜಲ್ಲಿ ಹೇಳ್ತೀನಿ, ಅಕಸ್ಮಾತ್ ಇದೇ ಕರೆಕ್ಟ್ ಮಾಡಿ ತಾವು, ದೆಹಲಿ ಬಿಟ್ಟರೆ ಬಹುತೇಕ ರಾಜ್ಯಗಳ ಬಜೆಟಲ್ಲಿ ಕೊರತೆ ಬಜೆಟೇ ಇರುತ್ತೆ, ಮಿಗತೆ ಬಜೆಟ್ ಅಂತ ಇರಲ್ಲ. ಮತ್ತು ಸಾಲದಿಂದ ಯಾವುದೇ ರಾಜ್ಯ ಹೊರತಾಗಿಲ್ಲ. ಸಾಲ ಮಾಡೋ ತಪ್ಪು ಅಂತ ಆದರೆ ಕೇಂದ್ರ ಸರ್ಕಾರಕ್ಕೂ ಅನ್ವಯ ಆಗುತ್ತಿದೆ. ಸಾಲ ಮಾಡೋದೇ ತಪ್ಪು ಅಂತ ಆದರೆ ಕೇಂದ್ರ ಸರ್ಕಾರ ಇಷ್ಟು ಅಭಿವೃದ್ಧಿ ಮಾಡಿದ ಮೇಲೆ, ವಿಶ್ವದಲ್ಲಿ 5ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದ ಮೇಲೆ 54,000 ಕೋಟಿ, ಅಂದರೆ 54 ಲಕ್ಷ ಕೋಟಿಗಳಿಂದ 154 ಲಕ್ಷ ಕೋಟಿಗಳಿಗೆ ಆ ಸಾಲ ಹೋದಾಗ ಅವ್ರನ್ನೂ ಕ್ವಶನ್ ಮಾಡಬೇಕಾಗತ್ತೆ. ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಏನೇ ಮಾಡಲಿ, ಯಾರು ಯಾವುದೇ ಯೋಜನೆ ಕೊಡಲಿ, ಜನಗಳಿಗೆ ಒಳಿತಾಗ್ತಿದೆಯಾ ಇಲ್ವಾ? ಬಜೆಟು ಒಂದು ಯೋಜನೆ ಜನಗಳಿಗೆ ಲಾಭ ಆಗಬೇಕು, ಅದು ಈ ಬಜೆಟಲ್ಲಿ ಕಾಣಿಸ್ತಿದೆಯಾ ಇಲ್ವಾ?
ಒಂದು ನಾನು ಮೊದಲನೇದಾಗಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದು ಒಬ್ಬ ಕನ್ನಡಿಗನಾಗಿ ನನ್ನ ಕರ್ತವ್ಯ ಕೂಡ. ಯಾಕೆಂದರೆ 15 ಸಲ ಬಜೆಟ್ ಮಂಡಿಸೋದು ಸಾಮಾನ್ಯ ಸಾಧನೆ ಅಲ್ಲ. ಅದು ಸಿದ್ದರಾಮಯ್ಯನವರ ಒಂದು ಹಿನ್ನೆಲೆ, ಆ ಒಂದು ಪಾರಿವಾರಿಕ ಹಿನ್ನೆಲೆ ಇರ್ಬೋದು, ಅಥವಾ ಅವರೊಂದು ಬ್ಯಾಕ್ಗ್ರೌಂಡ್ ಎಲ್ಲಿಂದ ಬಂದಿದ್ದಾರೆ ಅದನ್ನು ಗಮನಿಸಿದರೆ ಇದು ಅತಿ ದೊಡ್ಡ ಸಾಧನೆಯೇ. ಖಂಡಿತವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಸಿದ್ದರಾಮಯ್ಯನವರ ಹತ್ರ ನಾವು ತುಂಬ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವಿ. ಯಾಕೆಂದರೆ ಅವರ ಹತ್ರ ನಿರೀಕ್ಷೆ ಇಟ್ಕೊಳ್ಳೋದು ಕೂಡ ತಪ್ಪಲ್ಲ. ಯಾಕೆಂದರೆ ಅವರು ಪರಿಣಿತರು. ಸಿದ್ದರಾಮಯ್ಯ ಅಕ್ರಾಸ್ ದ ಪಾರ್ಟಿ ಯಾವತ್ತು ಒಂದು ಕ್ರೆಡಿಬಲ್ ಲೀಡರ್ ಅಂತ ಕನ್ಸಿಡರ್ ಮಾಡೋದಾದರೆ ಸಿದ್ದರಾಮಯ್ಯನವ್ರನ್ನ ನಾವು ಪ್ರತಿಯೊಬ್ಬರು ಕೂಡ ಒಪ್ತಾರೆ. ಜನಸಾಮಾನ್ಯರ ಅಭಿಪ್ರಾಯ ಇದೆ ಅದು. ಆದರೆ ಆ ಒಂದು ನಿರೀಕ್ಷೆಗಳು ಏನಿದೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಓಟ್ ಹಾಕೋದಕ್ಕೂ ಕೂಡ ಸಿದ್ದರಾಮಯ್ಯನವರು ಹೇಳಿದಂಥ ಗ್ಯಾರಂಟಿಗಳು ನಾವು ಆ ಡೆಲ್ಲಿನಲ್ಲಿ ಇಂಪ್ಲಿಮೆಂಟ್ ಮಾಡಿದಂಥ ಗ್ಯಾರಂಟಿಗಳು ಕಾರಣ. ಅವರಿಂದ ನಿರೀಕ್ಷೆ ಇಟ್ಕೊಳ್ಳೋದು ನಾವು ಬೇರೆ ಯಾರಿಂದನೂ ನಿರೀಕ್ಷೆ ಇಟ್ಕೊಳ್ಳೋಕೆ ಆಗೋದಿಲ್ಲ. ಆದರೆ ಆ ನಿರೀಕ್ಷೆಯನ್ನು ಅವ್ರು ಮೀರಿ ಅದನ್ನು ತಲುಪಿದಾರೆ ಅಂದರೆ ಇಲ್ಲ, ತಲುಪಿಲ್ಲ. ಒಂದು ಯಾಕೆ ಇದನ್ನು ಡೆಲ್ಲಿದು ನೀವು ಕ್ವಶನ್ ಕೇಳಿದರೆ ನಾನು ಅದಕ್ಕೆ ಆನ್ಸರ್ ಮಾಡ್ತಿದ್ದೇನೆ. ಯಾಕೆ ಡೆಲ್ಲಿಯಲ್ಲಿ 8 ವರ್ಷಗಳಿಂದ ನಾವು ಸರ್ಪ್ಲಸ್ ಬಜೆಟ್ ಮಾಡ್ತಿದ್ದೀವಿ ಅಂದರೆ, ಒಂದು ಡೆಲ್ಲಿನಲ್ಲಿ ಔಟ್ಕಮ್ ಬಜೆಟ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಅಂದರೆ ಎಲ್ಲಿ ಖರ್ಚು ಮಾಡಿದರೆ ನಮಗೆ ಎಲ್ಲಿ ರಿಟರ್ನ್ ಬರುತ್ತೆ. ನಾವು ಇವತ್ತು 100 ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಹೌದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ ಮತ್ತೆ ನಮ್ಗೆ ಇದೇನು ಬರುತ್ತೆ, ರೆವಿನ್ಯೂ ಏನು ಬರುತ್ತೆ ಅಂತ ನೋಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮಲ್ಲಿ ಮ್ಯಾಕ್ಸಿಮಮ್ ಡೆಲ್ಲಿನಲ್ಲಿ ನಾವು ಮಾಡ್ತಿರೋಂಥ ಬಜೆಟ್ ಏನಿದೆ ಅದು ಫ್ಯೂಚರಿಸ್ಟಿಕ್ ಬಜೆಟು. ನಮ್ಮಲ್ಲಿ ಡೆಲ್ಲಿ ಗೌರ್ಮೆಂಟ್ನ ಒಂದು ಬಜೆಟ್ನ ವಿಶೇಷತೆ ನೋಡಿದರೆ ಯಾವಾಗಲೂ ಕೂಡ ನಾವು ಕೊಡ್ತಿರೋಂಥ ಗ್ಯಾರಂಟಿ, ಈವನ್ ಡೆಲ್ಲಿನಲ್ಲಿ ಕರೆಂಟ್ ಫ್ರೀ ಕೊಡ್ತಿರೋದು ಮಾತ್ರ ಅಲ್ಲ, ಇನ್ ಕೇಸ್ ನೀವು ಕರೆಂಟು ಇದಕ್ಕೆ ಪವರ್ನ ವಿದೌಟ್ ಇನ್ಫಾರ್ಮೇಷನ್ ನೀವು ಪವರ್ನ ಕಟ್ ಮಾಡಿದರೆ ಪ್ರತಿ ಗಂಟೆಗೆ 50 ರೂಪಾಯಿ ಗೌರ್ಮೆಂಟ್ ನಿಮಗೆ ಪೇ ಮಾಡುತ್ತೆ. ಆ ರೀತಿ ಇದೆ, ಅಷ್ಟು ಇದಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಬಜೆಟ್ ಇದರಲ್ಲಿ ಕರ್ನಾಟಕದಲ್ಲೂ ಅಷ್ಟೇ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ತಂದಿರೋದು ತುಂಬ ಒಳ್ಳೆ ವಿಚಾರ. ಒಮ್ಮೆ ನನಗೆ ಬೇರೆ ಯಾರು ಏನೇ ಹೇಳಿ, ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಸಾಮಾಜಿಕ ಕಲ್ಯಾಣ ಖಂಡಿತವಾಗಿಯೂ ಆಗುತ್ತೆ. ಆದರೆ ಸಮಸ್ಯೆ ಇರೋದು ಇಂಪ್ಲಿಮೆಂಟೇಷನ್ ಅಲ್ಲಿ. ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಆಗಬೇಕು. ಇವತ್ತಿನ ಬಜೆಟ್ ನೋಡಿದ್ರೆ, ಬೊಮ್ಮಾಯಿ ಅವರು ಮಾಡಿದಂಥ ಬಜೆಟ್ನಲ್ಲಿ 37,000 ಕೋಟಿ ರೂಪಾಯಿ ಎಜುಕೇಷನ್ಗೆ ಅಂತ ಅವ್ರು ಇಟ್ಟಿದ್ರು. ಈ ಸರ್ತಿ 44,000 ಕೋಟಿ ಇದೆ. ನೀವು ಬಜೆಟ್ನ ಅದನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ತಗೊಳ್ಳೋದ್ರೆ ಹಿಂದೆ 11% ಇತ್ತು, ಹಿಂದೆ 12% ಇತ್ತು, ಈಗ 11% ಆಗಿದೆ. 12% ಶಿಕ್ಷಣಕ್ಕೆ 12%. ಆ ನಂತರ ಎಜುಕೇಶನ್ ಇದಕ್ಕೆ 44,420 ಕೋಟಿ. ಇದಕ್ಕೆ ಹೆಲ್ತಿಗೆ ನೋಡಿದ್ರೆ, ಹೆಲ್ತ್ಗೆ ಲಾಸ್ಟ್ ಟೈಮು 5% ಇತ್ತು, ಈ ಸಲ ಬರೀ 4% ಆಗಿದೆ, 4.07%, ಬರೀ 15,000 ಕೋಟಿ. ನಮ್ಮ ಕ್ಲಿನಿಕ್ ಡಿಕ್ಲೇರ್ ಮಾಡಿದ್ರು, ಕರ್ನಾಟಕದ ನಮ್ಮ ಕ್ಲಿನಿಕ್ ಡಿಕ್ಲೇರ್ ಮಾಡಿದ್ರು. ಇವತ್ತಿನ ತನಕ ಇಲ್ಲಿ ಸರಿಯಾಗಿ ನಮ್ಮ ಕ್ಲಿನಿಕ್ ಅನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗಿಲ್ಲ. ಕಾಂಗ್ರೆಸ್ನವರು ಬಿಜೆಪಿ ಅವರು ಇದ್ದಾಗಲೂ ಅದನ್ನ ಮಾಡಿದ್ರು. ಆಮೇಲೆ ಅದ ನಂತರ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಲೂ ಅದ್ರ ಬಗ್ಗೆ ಹೆಮ್ಮೆಯಿಂದ ಎದೆ ತಟ್ಕೊಂಡು ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಬೇರೆ ಜಾಸ್ತಿ ದೂರಕ್ಕೆ ಹೋಗೋದು ಬೇಡ, ಇಲ್ಲಿಂದ ಇದೆ ಶೇಷಾದ್ರಿಪುರಂನಿಂದ ಸ್ವಲ್ಪ ದೂರದಲ್ಲೇ ನಮ್ಮ ಕ್ಲಿನಿಕ್ ಇದೆ. ಅದರ ಪರಿಸ್ಥಿತಿಯನ್ನು ನಟರಾಜ ಥಿಯೇಟರ್ ಮುಂದೆ ನಮ್ಮ ಕ್ಲಿನಿಕ್ ಇದೆ, ಅಲ್ಲಿ ಜನ ಕೂಡ ಬರೋದಿಲ್ಲ. ಅಂತ ಜನಕ್ಕೆ ಉಪಯೋಗ ಆಗದೆ ಇರುವಂತ ರೀತಿಯಲ್ಲಿ ಯೋಜನೆಗಳು ಮಾಡಿದ್ದಾರೆ. ಇಂಪ್ಲಿಮೆಂಟೇಷನ್ ಇಲ್ಲಿ ಸಮಸ್ಯೆ ಇರೋದು ಏನಂದ್ರೆ ಇಂಪ್ಲಿಮೆಂಟೇಷನ್, ಮತ್ತೆ ಇನ್ನೊಂದು ಫ್ಯೂಚರಿಸ್ಟಿಕ್ ಇಲ್ಲ. ಈ ಬಜೆಟ್ ನಲ್ಲಿ ಬಂಡವಾಳ ಹೂಡಿಕೆಗೆ ಪೂರಕವಾದಂತಹ ಯಾವುದೇ ಅಂಶಗಳನ್ನ ಇದು ಮಾಡ್ಕೊಂಡು ಬಂದಿಲ್ಲ. ಆಮೇಲೆ ಶಿಕ್ಷಣದ ಬಗ್ಗೆ ಹೇಳಿದ್ರು ಸರ್, CSR ಇದನ್ನ ಫಂಡ್ಸ್ ಅನ್ನ ನಂಬ್ಕೊಂಡು ಹೆಂಗ್ ಸರ್ ನೀವು ಡೆವಲಪ್ ಮಾಡಕ್ ಬರ್ತೀರಾ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಬರೀ 850 ಕೋಟಿ ರೂಪಾಯಿ ಅವರು ಇದು ಮಾಡಿದ್ದಾರೆ, 850 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಅರೌಂಡ್ 32,000 ಶಾಲೆಗಳಿದೆ. 850 ಕೋಟಿ ರೂಪಾಯಿನಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕಾಗುತ್ತೆ? ಇದು ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇರುವಂತ ವಿಷಯಗಳು. ನೀವು ನೋಡಿದಂತೆ ಈ ಬಜೆಟ್ ಭಾರತೀಯ ತಜ್ಞರಾಗಿ ಎಲ್ಲರೂ ಹೇಳಿದಾಗೆ, ಮೊದಲಿಗೆ ನಮ್ಮ ಕೈಗಾರಿಕೋದ್ಯಮಗಳ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಶ್ಲಾಘಿಸ್ತೀನಿ. ಯಾಕೆಂದರೆ ಇಡೀ ಭಾರತದಲ್ಲೇ ಯಾರು ಮಾಡದೇ ಇರೋ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಏನು ಅಂದರೆ 15ನೇ ಸಲ ಬಜೆಟ್ ಪ್ರೆಸೆಂಟ್ ಮಾಡ್ತಾ ಇರೋದು. ಇಲ್ಲಿವರೆಗೆ ಯಾರು ಈ ರೀತಿ ಮಾಡಿರಲಿಲ್ಲ. ಅದು ಅವ್ರದ್ದು ಒಂದು ಕೆಪಾಸಿಟಿ ತೋರಿಸುತ್ತೆ. ಮತ್ತು ಪ್ರತಿಯೊಂದು ಬಜೆಟ್ನೊಳಗೂ ಅವ್ರು ಎಲ್ಲೋ ಏನೇನೋ ಆಶ್ವಾಸನೆಗಳು ಕೊಡ್ತಾ ಇರ್ತಾರೆ. ಆ ಆಶ್ವಾಸನೆಗಳು ಎಷ್ಟು
ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನ ಯಾರು ಅನಲೈಸ್ ಮಾಡೋರಿಲ್ಲ. ಓಕೆ. ಎಷ್ಟೋ ಸಲ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಎಷ್ಟೋ ಸಾವಿರ ಕೋಟಿ ಬರುತ್ತೆ ಅಂತ ಹೇಳ್ತಾರೆ, ಮತ್ತೆ ಅದ್ರ ಬಂದಿದೆಯಾ ಇಲ್ವಂತ ಯಾರು ನೋಡೋಕ್ಕಾಗೋದಿಲ್ಲ. ಆ ರೀತಿ ನೋಡ್ತಾ ಇರಬೇಕಾದ್ರೆ ಈ ಸಲ ಬಜೆಟ್ನೊಳಗೆ ಅದೇ ರೀತಿ ಮತ್ತೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಏನೋ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡ್ತೇವೆ, ಮತ್ತೆ ರಸ್ತೆ ಮಾಡ್ತೀವಿ. ರಸ್ತೆ 73 ಕಿಲೋಮೀಟರ್ ರಸ್ತೆಗೆ 23,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆ ಲೆಕ್ಕದಲ್ಲಿ ಹೇಳಿದ್ದಾರೆ. ನಮಗೆ ಈ ಇಂಡಸ್ಟ್ರಿಯಲಿಸ್ಟ್ಗೆ ಮುಖ್ಯವಾಗಿ ಬೇಕಾಗಿರೋದು ಮೂಲಭೂತ ಸೌಕರ್ಯ ಸರ್. ಬೇರೆ ಇನ್ಯಾವುದು ಬೇಡ, ಸಬ್ಸಿಡಿ ಬೇಡ, ಪೆನಾಲ್ಟಿ ಬೇಡ, ಏನು ಬೇಡ. ಆ ಮೂಲಭೂತ ಸೌಕರ್ಯಗಳನ್ನ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ನೊಳಗಾಗಲಿ, ಇಂಡಸ್ಟ್ರಿಯಲ್ ಎಸ್ಟೇಟ್ ಹೊರಗಾಗಲಿ ಅದನ್ನು ಕೊಟ್ಟರೆ ಖಂಡಿತವಾಗಿ ಇಂಡಸ್ಟ್ರಿಗಳು ತಾನೇ ಅಭಿವೃದ್ಧಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೇ ಇದ್ದೀವಿ, ಸಾಫ್ಟ್ವೇರ್ಗೆ ಸರ್ಕಾರ ಏನೂ ಮಾಡಲಿಲ್ಲ, ಸುಮ್ಮನೆ ಇದ್ದದಕ್ಕೆ ಸಾಫ್ಟ್ವೇರ್ ಬೆಂಗಳೂರಿನಲ್ಲಿ ಜಾಗತಿಕ ಮಟ್ಟಕ್ಕೆ ಹೋಯ್ತು. ಅವ್ರು ಏನಾದರೂ ಅಡ್ಡಿ ಮಾಡಿದರೆ ಅದೇನಾಗ್ತಾ ಇತ್ತು ಗೊತ್ತಿಲ್ಲ. ಸೊ ಆ ರೀತಿನೇ ಇಂಡಸ್ಟ್ರಿಗಳು ಸಹ ಕೈಗಾರಿಕೆಗಳಲ್ಲಿ ದಯವಿಟ್ಟು ನಾನು ಇದನ್ನ ಇದು ಮಾಡ್ತೀನಿ. ಯಾಕಂದ್ರೆ ಕರ್ನಾಟಕ ಗೌರ್ಮೆಂಟ್ ಬೇರೆ ಯಾರದೇ ಇರಲಿ IT ಅವ್ರಿಗೆ ಏನೂ ಮಾಡಲಿಲ್ಲ ಅಂತ ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ. ಇಂಡಿಯಾದಲ್ಲಿ ಫಸ್ಟ್ IT ಪಾಲಿಸಿ ತೊಗೊಂಡು ಬಂದಿದೆ ಕರ್ನಾಟಕ. ಆಮೇಲೆ ಇವತ್ತು ಒಂದು ರೀತಿಯಲ್ಲಿ IT ಇಂಡಸ್ಟ್ರೀಸ್ ಇವತ್ತು ಬೆಳಿಬೇಕು ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಅದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಗೌರ್ಮೆಂಟ್, ವಿಶೇಷವಾಗಿ ಇದಕ್ಕೆ ದೇವೇಗೌಡರು ಇರ್ಬೋದು ಅಥವಾ SM ಕೃಷ್ಣ ಇರ್ಬೋದು, ಅವರು ಅದನ್ನ ಬೆಳೆಸಿದ್ದಾರೆ, ತುಂಬಾ ಇದಾಗಿ ಬೆಳೆಸಿದ್ದಾರೆ. ಇವತ್ತು ಅಲ್ಲಲ್ಲ ಇವರೇ ಜೈನ್ ಅವರೇ, IT ಗುಂಡೂರಾಯರ ಕಾಲದಲ್ಲಿ ಬರೋದು, ಗುಂಡೂರಾವ್ ಚೀಫ್ ಮಿನಿಸ್ಟರ್ದಾಗ ಅಲ್ಲಿ ವೈರಾಮ್ ಕೃಷ್ಣ ನಮ್ಮ ಮಾವ ಅಲ್ಲಿ MLA ಕಮ್ ಮಿನಿಸ್ಟ್ರು ಆನೇಕಲ್ಲಲ್ಲಿ. ಇಡೀ ರಾಜ್ಯದಲ್ಲಿ ಯಾವ MLAನೂ ಕೂಡ ಮುಂದೆ ಬರಲ್ಲ, ಒಂದು ಎಕರೆ ಕೊಡೋಕ್ಕೂ ಮುಂದೆ ಬರಲ್ಲ. ಫಸ್ಟ್ಗೆ 163 ಎಕರೆ ಕೊಡ್ತಾರೆ, ಸೆಕೆಂಡ್ ಟೈಮ್ 200 ಚಿಲ್ಲರೆ ಎಕರೆ ಕೊಡ್ತಾರೆ. ಇವತ್ತು IT BT ಏನಾದರೂ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ನನ್ನ ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತಕ್ಕಂಥದ್ದು. ಸೊ ಈ ಮೂಲಭೂತ ಸೌಕರ್ಯ ಅಳವಡಿಕೆ ಮಾಡೋದ್ರೊಳಗೆ ಎಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಿಗೂ ಮುಖ್ಯವಾಗಿ ರಸ್ತೆ, ವಿದ್ಯುತ್, ಜಲ ಇವಿಷ್ಟು ಕೊಟ್ಟರೆ ಇಂಡಸ್ಟ್ರಿಗಳು ಅದರ್ಸ್ಕತೆ ಬೆಳೆಯುತ್ತೆ ಅಂತ ನಮ್ಮದು ಒಂದು ನಿರ್ಧಾರ ಸರ್. ಗಂಗಾಧರ ಕೃಷ್ಣಿಗೆ ಅವರು, ಈ ಟ್ಯಾಕ್ಸ್ ವಿಚಾರ ಬಂದಾಗ ಯಾವಾಗಲೂ ದೊಡ್ಡ ಪ್ರಶ್ನೆ ರೈಸ್ ಆಗುತ್ತೆ. ಮೊನ್ನೆ ಕೂಡ ಈ ಪ್ರಶ್ನೆ ರೈಸ್ ಆಗಿತ್ತು. ಮೂಲಭೂತ ಸೌಕರ್ಯ ಅಂತ ಅವ್ರು ಮಾತಾಡಿದ್ರು ಅನ್ನೋ ಕಾರಣಕ್ಕೆ ನಾನು ಅದರಿಂದಲೇ ಕಂಟಿನ್ಯೂಟಿ ಮಾಡ್ತೀನಿ. ಫಸ್ಟ್ ನಿಮ್ಮ ರಿಯಾಕ್ಷನ್ ಕೊಟ್ಬಿಟ್ಟು ಬಜೆಟ್ ಬಗ್ಗೆ ಕೆಲವು ಕ್ವಶನ್ಸ್ ಇದೆ, ನಿಮ್ಗೆ ಕೇಳ್ತೀನಿ ನಾನು. ಇದು ಯಾವುದೇ ಒಂದು ಬಜೆಟ್ಟು ಅದಕ್ಕೆ ಬೀಜಗಳು ಇರಬೇಕಾಗುತ್ತೆ. ಬೀಜ ಇದ್ದರೆ ಬಿತ್ತಲಿಕ್ಕೆ ಮತ್ತು ಅದು ಮೊಳಕೆ ಹೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಬಜೆಟ್ ನೋಡಿದರೆ, ಇವರ ಅಟಿಟ್ಯೂಡ್ ನೋಡಿದ್ರೆ ಅಂದರೆ ಬೀಜರಹಿತ ಬಜೆಟ್ ಇದು. ಓಕೆ. ಯಾಕೆ ಅಂತ ಹೇಳಿದ್ರೆ, ಈ ಉತ್ತರ ಕನ್ನಡದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಒಂದು ಇದು ಅಗ್ನಿಶಾಮಕ ಇದನ್ನೇನಪ್ಪ ಅಂದ್ರೆ ಸ್ಥಾಪನೆ ಮಾಡಿದ್ದೀವಿ. ಇವೆಲ್ಲ ಚಿಲ್ಲರೆ ಡೀಟೇಲ್ಸ್ಗಳು ಭಾಳಷ್ಟು ಇದಾವೆ ಇದರೊಳಗೆ. ಅದೆಲ್ಲ ಇರಲಿ ಒಂದು ಕಡೆಗೆ. ಫಸ್ಟ್ ಇವರೇನು ಬಜೆಟ್ ಮಂಡನೆ ಮಾಡಿದರು ಸಿದ್ದರಾಮಯ್ಯನವರು, ಅವತ್ತೇ ತಮ್ಮ ಒಂದು ಆ್ಯಟಿಟ್ಯೂಡನ್ನು ಏನಪ್ಪ ಅಂದ್ರೆ ಎಕ್ಸ್ಪ್ರೆಸ್ ಮಾಡಿದರು. ಏನು ಅಂತ ಹೇಳಿದ್ರೆ, ನೀರಾವರಿಗಳಿಗಾಗಿ ಖರ್ಚು ಮಾಡ್ತಕ್ಕಂಥದ್ದು ಅಶಿಸ್ತು ಅಂತ. ಓಕೆ. ಫಸ್ಟ್ ಬಜೆಟ್ನಲ್ಲಿ ಸರ್ಕಾರ ಬಂದ ತಕ್ಷಣವೇ. ಓಕೆ. ಆದರೆ ಅವ್ರನ್ನ ಮರೆತು ಬಿಟ್ಟಿದ್ರು. ಯಾವಾಗ ಅಂತಂದರೆ, ಅವರು ಕಾಲ್ಜಾತ ಮಾಡಿದರು, ಏನು ಕಾಂಗ್ರೆಸ್ ನಡಿಗೆ ಕೃಷ್ಣ ಎಡಿಗೆ ಅಂತೇಳಿ. ಯಾಕಂದರೆ ಕೃಷ್ಣ ಸ್ಕೀಮ್ ಅಂತಂದ್ರಪ್ಪ ಅಂದ್ರೆ, ಕೃಷ್ಣ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತಂದ್ರೆ ಏನಪ್ಪ ಅಂದ್ರೆ ಬಿಗ್ಗೆಸ್ಟು ಎಲ್ಲಿ ಕರ್ನಾಟಕದಲ್ಲಿ. 1000 TMCಗಿಂತ ಹೆಚ್ಚು ಏನಪ್ಪ ಅಂತಂದ್ರೆ ನೀರು ಇರ್ತಕ್ಕಂಥದ್ದು. ಇವೆಲ್ಲ ಕಾವೇರಿ ಇವೆಲ್ಲ ಭಾಳ ಕಡಿಮೆ ಇದೆ. ಅದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟರು ಅವತ್ತು. ಆಶ್ವಾಸನೆಯನ್ನು ಮರೆತು ಬಿಟ್ಟು ಈ ಬಜೆಟ್ ಮಾಡಬೇಕಾದಾಗ ಗ್ಯಾರಂಟಿಗಳನ್ನು ಏನಪ್ಪ ಅಂದ್ರೆ ಮುಂದಿಟ್ಟರು. ಓಕೆ. ಗ್ಯಾರಂಟಿಗಳನ್ನು ಮಾಡಲಿ, ಬೇಡ ಅಂತ ಹೇಳ್ತಕ್ಕಂಥದ್ದಲ್ಲ. ಆ ಗ್ಯಾರಂಟಿಗಳಲ್ಲಿ ಏನಪ್ಪ ಅಂತಂದ್ರೆ ಬೀಜ ಇದನ್ನ ಅಂತ ಹೇಳಿದ್ರಪ್ಪ ಅಂದ್ರೆ ಅದು ಹುರಿದು ಹೋಗಿಬಿಟ್ಟಿದೆ. ಹುರಿದ ಬೀಜಗಳಿಂದ ಯಾವುದೇ ರೀತಿಯಿಂದ ಮೊಳಕೆ ಹೊಡೆಯಲ್ಲ. ಇವತ್ತು ಆಂಧ್ರ ನಮಗೆ ಮಾದರಿ ಆಗಬೇಕು ನೀರಾವರಿಯಲ್ಲಿ. ಓಕೆ. ನೀರಾವರಿ ಏನಾಗಿದೆ ಅಂತ ಹೇಳಿದ್ರಪ್ಪ ಅಂತಂದ್ರೆ, ಅಲ್ಲಿ ನಮಗಿಂತೂ ಏನಪ್ಪ ಅಂದ್ರೆ 40 ವರ್ಷ ಮುಂದಿದ್ದಾರೆ. ಯಾಕೆ? ಓಕೆ. ನಾವು ಹಿಂದ್ಗಡೆ ಹಾಕಿದ್ದೀವಿ. ಇವತ್ತು ಸುಪ್ರೀಂ ಕೋರ್ಟು ಮತ್ತು ಟ್ರಿಬ್ಯುನಲ್ಲು ಎಲ್ಲ ಏನಪ್ಪ ಅಂದ್ರೆ ಇವತ್ತು ಪರ್ಮಿಷನ್ ಕೊಟ್ಟಿದೆ, ಏನು ಕ್ರಸ್ಟ್ ಗೇಟ್ ಏರ್ಸಿ ಅಂತೇಳಿ. ಕ್ರಸ್ಟ್ ಗೇಟ್ ಏರ್ಸಿ ನಮ್ಮ ಪಾಲಿನ ನೀರು ಏನಪ್ಪ ಅಂದ್ರೆ ಬಳಸ್ಕೊಳ್ಬೋದು. ಯಾಕೆ ರೆಡಿ ಇಲ್ಲ, ಅದ್ರ ಬಗ್ಗೆ ಯಾಕೆ ಇವತ್ತು ಏನಪ್ಪ ಅಂದ್ರೆ ಪ್ರಸ್ತಾಪ ಇಲ್ಲ? ಹೌದ್ರಾ? ಅದನ್ನು ಕೇಳಬೇಕಲ್ಲ.